ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಸವಾಸಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರಸ್ತೆ 4.85 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದ್ದಾರೆ. ಬೇಲೂರು ತಾಲೂಕಿನ ಹಳೇಬೀಡು ಹೋಬಳಿ ಸವಾಸಹಳ್ಳಿ ಪಂಚಾಯಿತಿ ವ್ಯಾಪ್ತಿಯ ಗ್ರಾಮಗಳ ರಸ್ತೆ 4.85 ಕೋಟಿ ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಲಾಗಿದೆ ಎಂದು ಶಾಸಕ ಎಚ್.ಕೆ. ಸುರೇಶ್ ತಿಳಿಸಿದರು. ತಾಲೂಕಿನ ಮಲ್ಲಾಪುರ ಗ್ರಾಮದಲ್ಲಿ ರಸ್ತೆ ಕಾಮಗಾರಿಗೆ ಭೂಮಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು, ಸವಾಸಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ವಿವಿಧ ಹಳ್ಳಿಗಳ ಸಮಗ್ರ ಅಭಿವೃದ್ಧಿಗಾಗಿ ಒಟ್ಟು 4,08,50,000 ಅನುದಾನವನ್ನು ಬಿಡುಗಡೆ ಮಾಡಲಾಗಿದ್ದು, ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿ ನಡೆಸುವಂತೆ ತಿಳಿಸಿದರು. ಈ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಕುಮಾರನಹಳ್ಳಿ 25 ಲಕ್ಷ, ಶಿವಪುರ 38 ಲಕ್ಷ, ಸವಾಸಹಳ್ಳಿ 51 ಲಕ್ಷ. ರೈತರಿಗೆ ಅತ್ಯಂತ ಪ್ರಮುಖವಾಗಿ ಬೇಕಾಗಿರುವುದು ಸಂಪರ್ಕ ರಸ್ತೆಗಳಾಗಿದ್ದು, ಅದಕ್ಕೆ ಈ ಯೋಜನೆಯಲ್ಲಿ ಹೆಚ್ಚಿನ ಆದ್ಯತೆ ನೀಡಲಾಗಿದೆ ಎಂದು ತಿಳಿಸಿದರು. ವಿಧಾನಸಭಾ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚಿನ ಆದ್ಯತೆ ನೀಡಲಾಗುತ್ತಿದ್ದು, ಮಲ್ಲಾಪುರ ಗ್ರಾಮದಲ್ಲಿ ನೂತನ ಶಾಲಾ ಕಟ್ಟಡ ನಿರ್ಮಾಣಕ್ಕಾಗಿ 17 ಲಕ್ಷ ಅನುದಾನವನ್ನು ಮೀಸಲಿಡಲಾಗಿದೆ ಎಂದು ತಿಳಿಸಿದರು. ಕಲ್ಯಾಣಪುರದಲ್ಲಿ ಸಮುದಾಯ ಭವನ ದೇವಸ್ಥಾನ ಸಂಬಂಧಪಟ್ಟ 15 ಲಕ್ಷ ರೂಪಾಯಿ, ಮಲ್ಲಾಪುರದಲ್ಲಿ 18.5 ಲಕ್ಷ ರೂಪಾಯಿ, ಮತ್ತು ಕುಮಾರನಹಳ್ಳಿನಲ್ಲಿ 25 ಲಕ್ಷ ರೂಪಾಯಿ, ಶಿವಪುರದಲ್ಲಿ 32 ಲಕ್ಷ ರೂಪಾಯಿ, ಸವಾಸಹಳ್ಳಿಯಲ್ಲಿ 51 ಲಕ್ಷ ರೂಪಾಯಿ. ಅದರಲ್ಲಿ ವಿಶೇಷವಾಗಿ ಇವತ್ತು ನಾವು ಶಿಕ್ಷಣಕ್ಕೆ ಒತ್ತನ್ನು ಕೊಡುವುದಕ್ಕೋಸ್ಕರ ಮಲ್ಲಾಪುರ ಗ್ರಾಮದಲ್ಲಿ ಶಾಲಾ ಕಟ್ಟಡ, ನೂತನ ಶಾಲಾ ಕಟ್ಟಡಕ್ಕೆ 17 ಲಕ್ಷ ರೂಪಾಯಿ, ಒಟ್ಟು 4.5 ಲಕ್ಷದ ಅನುದಾನದಲ್ಲಿ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸ್ತಾ ಇದ್ದೀವಿ. ನಾನು ಈ ಗ್ರಾಮ ಪಂಚಾಯಿತಿ ಎಲ್ಲ ನಮ್ಮ ಮುಖಂಡರುಗಳಲ್ಲಿ ಮತ್ತು ಸಾರ್ವಜನಿಕರಲ್ಲಿ ವಿನಂತಿಯನ್ನು ಮಾಡ್ತೀನಿ, ಉತ್ತಮ ಗುಣಮಟ್ಟದ ಕೆಲಸವನ್ನು ಮಾಡಿಸ್ಕೊಂಡು ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ ಆಗಬೇಕು ಅಂತಕ್ಕಂಥದ್ದನ್ನು ಆ ರೀತಿಯಲ್ಲಿ ಪ್ರತಿ ಗ್ರಾಮಕ್ಕೆ ಇಲ್ಲಿರ್ತಕ್ಕಂಥ 16 ಗ್ರಾಮಗಳಿಗೂ ಕೂಡ ಒಂದಲ್ಲ ಒಂದು ಯೋಜನೆಗಳನ್ನು ಈ ದಿವಸ ಹಿಂದೆ ಮಾಡಿದ್ದಾರೆ. ಮತ್ತು ಈ ದಿವಸ ಹೊಸದಾಗಿ ವಿನೂತನ ರೀತಿಯಲ್ಲಿ ಅದ್ಭುತವಾದಂಥ ಒಂದು ಅಭಿವೃದ್ಧಿ ಕಾರ್ಯಕ್ಕೆ ಇವತ್ತು ಮುನ್ನಡಿ ಬರೀತಾ ಇದ್ದಾರೆ. ಹಾಗಾಗಿ ಸವಾಸಹಳ್ಳಿ ಗ್ರಾಮ ಪಂಚಾಯಿತಿ ಮತ್ತು ನಮ್ಮ ಮಾದಿಹಳ್ಳಿ ಹೋಬಳಿಯ ಪರವಾಗಿ ಶಾಸಕರಿಗೆ, ರೈತರ ಪರವಾಗಿ ಮತ್ತು ಎಲ್ಲ ನಮ್ಮ ನಾಯಕರ ಪರವಾಗಿ ಅವರಿಗೆ ಇನ್ನೊಮ್ಮೆ ಕೃತಜ್ಞತೆಯನ್ನು ಹೇಳ್ತೇನೆ. ಮತ್ತು ಎಲ್ಲರೂ ಕೂಡ ನಮ್ಮ ಏನು ಶಾಸಕರು ಹೇಳಿದ ರೀತಿಯಲ್ಲಿ ಉತ್ತಮವಾದಂಥ ಗುಣಮಟ್ಟದ ರಸ್ತೆಯನ್ನು ಎಲ್ಲ ಗುತ್ತಿಗೆದಾರರು ಮಾಡಬೇಕು. ಮತ್ತು ಇಲ್ಲಿ ನಾಯಕರುಗಳು ಅದಕ್ಕೆ ಸಹಕಾರ ಕೊಡಬೇಕು. ಮುಂದೆ ಕೂಡ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಭಾಗಕ್ಕೆ ಅಭಿವೃದ್ಧಿಯಾಗಲಿ. ಮತ್ತು ಏನು ನಮ್ಮ ನೀರಾವರಿ ವಿಷಯದಲ್ಲಿ ಈಗಾಗಲೇ ನಮ್ಮ ಹಳೇಬೀಡು ಭಾಗಕ್ಕೆ ಈ ಕ್ಷೇತ್ರದ ಅಭಿವೃದ್ಧಿಗಾಗಿ ದುಡಿತಾ ಇದ್ದಾರೆ. ಹಾಗಾಗಿ ಶಾಸಕರು ಇವತ್ತು ಹಾಕಿಕೊಂಡಿರ್ತಂಥ ಕಾರ್ಯಕ್ರಮ ದಿನನಿತ್ಯ ಯಾವುದೇ ಹಳ್ಳಿಗಳಲ್ಲಿರ್ಬೋದು, ಯಾವುದೇ ಸಿಟಿಯಲ್ಲಿರ್ಬೋದು, ಯಾವುದೇ ಭಾಗಗಳಲ್ಲಿ ನೀರಾವರಿ ವ್ಯವಸ್ಥೆ ಇರ್ಬೋದು, ಯಾವುದೇ ಇಲಾಖೆ ಅಧಿಕಾರಿಗಳನ್ನು ಜೊತೆಗೆ ಕರ್ಕೊಂಡು ಇಡೀ ಕ್ಷೇತ್ರವನ್ನು ಸುತ್ತಿ ಅಭಿವೃದ್ಧಿ ಕಡೆ ಹೆಚ್ಚು ಗಮನವನ್ನು ಕೊಡ್ತಾ ಇದ್ದಾರೆ. ಹಾಗಾಗಿ ಈ ಕ್ಷೇತ್ರಕ್ಕೆ ಹೆಚ್ಚಿನ ಅನುದಾನ ತರಲಿಕ್ಕೆ ಸಾಕಷ್ಟು ಶ್ರಮವನ್ನು ವಹಿಸಿ ಬೇರೆ ಬೇರೆ ಸಚಿವರ ಮನೆಗಳಿಗೆ ಧಾವಿಸಿ ಅಲ್ಲಿಂದ ಒಂದು ಗ್ರಾಂಟನ್ನು ಹಾಕ್ಸ್ಕೊಂಡ್ಬರ್ತಕ್ಕಂಥದ್ದು ಎಲ್ಲ ರೀತಿ ನಡೀತಾ ಇದೆ. ಆದರೆ ಅವರ ವಿರುದ್ಧವಾಗಿ ಕೆಲವು ಅಪಪ್ರಚಾರಗಳು ನಡೀತಾ ಇರ್ತಕ್ಕಂಥದ್ದು ನಿಜವಾಗೂ ಇದು ಒಂದು ರೀತಿ ಅಗೌರವ ಕೊಡ್ತಕ್ಕಂಥದ್ದು, ಜನಗಳಿಗೆ ಅಗೌರವ ಕೊಡ್ತಕ್ಕಂಥದ್ದು. ಇಂಥ ಒಬ್ಬ ಶಾಸಕರ ಬಗ್ಗೆ ಬೇರೆ ರೀತಿಯ ಅನುಮಾನಾಸ್ಪದವಾಗಿ ಮಾತಾಡ್ತಕ್ಕಂಥದ್ದು ಒಳ್ಳೆಯದಲ್ಲ. ಇಷ್ಟೊಂದು ಚಾಕುಚಕ್ಯತೆಯಿಂದ ಈ ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮ ವಹಿಸ್ತಾ ಇರ್ತಕ್ಕಂಥ ಶಾಸಕರು ನಮ್ಮೆಲ್ಲರಿಗೂ ಇವತ್ತು ಒಳ್ಳೆಯ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಹಾಗಾಗಿ ಅವರೆಲ್ಲರ ಪರವಾಗಿ ಇಡೀ ನಮ್ಮ ಕ್ಷೇತ್ರದ ಜನ ಇದ್ದಾರೆ. ಈ ಭಾಗದಲ್ಲಿ 4.85 ಕೋಟಿ ವೆಚ್ಚದ ಈ ಕಾಮಗಾರಿಗಳು ಸಾರ್ವಜನಿಕರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ಅತ್ಯಂತ ಯಶಸ್ವಿಯಾಗಿ ಮೂಡಿ ಬರಬೇಕಿದೆ. ಈ ಹಿನ್ನೆಲೆಯಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯರು, ಸ್ಥಳೀಯ ಮುಖಂಡರು ಹಾಗೂ ಸಾರ್ವಜನಿಕರು ಒಟ್ಟಾಗಿ ಯಾವುದೇ ಲೋಪದೋಷಗಳಿಲ್ಲದೆ ಗುಣಮಟ್ಟದ ಕಾಮಗಾರಿಯನ್ನು ಮಾಡಿಸಿಕೊಳ್ಳಬೇಕು ಎಂದು ಹೇಳಿದರು. You are watching TV46 News Kannada.